2003ರಲ್ಲಿ ಜುಲೈ 13ನೇ ತಾರೀಕು ಪಂಚಾಯತ್ ಪೀಠಗಳು ಜಂಗಮರನ್ನು ಬೇಡ ಜಂಗಮರನ್ನಾಗಿ ಮಾಡಬೇಕಂತ ತಿಳ್ಕೊಂಡು 5 ಮಂದಿ ಸಹಿ ಮಾಡಿಕೊಟ್ಟು ದೆಹಲಿಗೆ ಹೋಗಿ ಕೊಟ್ಟರು. ಒಂದು ಸ್ವಲ್ಪ ದಿವಸದಲ್ಲಿ ಅವರು ಎಸ್ ಸಿಯಲ್ಲಿ ಬಂದರು ಬೇಡ ಜಂಗಮರ ಅಂತ ತಿಳ್ಕೊಂಡು. ಅದು ರಾಯಚೂರಿನ ಒಂದು ಕಾರ್ಯಕ್ರಮದಲ್ಲಿ ನಾವು ರಂಭಾಪುರಿ ಸ್ವಾಮಿಗಳನ್ನ ಪಂಚಪೀಠದವ್ರನ್ನ ಹೋಗಿ ಭೇಟಿಯಾಗಿವಿ. ಬುದ್ಧಿ ನೀವು ಜಂಗಮನ್ನ ಮಾಡ್ಬೇಕಂತ ಕೇಳಿದರೆ ಒಳ್ಳೆಯದು, ಸಂತೋಷ, ನಮ್ಮದು ಸಪೋರ್ಟ್ ಇದೆ. ಅದ್ರ ಜೊತೆಗೆ ಎಲ್ಲ ವೀರಶೈವ ಲಿಂಗಾಯತರನ್ನು ಕೂಡ ಮೀಸಲಾತಿ ತರಬೇಕು ಅಂತ ಕೊಟ್ಟಿದ್ರೆ ಭಾಳ ಖುಷಿ ಪಡ್ತಿದ್ವಿ ಅಂತ ತಿಳ್ಕೊಂಡು. ಇಲ್ಲ ಅದು ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಒಂದು ಉತ್ತರ ಈ ಥರ ಕೊಟ್ಟರು. ಅದನ್ನೇ ಚರ್ಚೆ ಮಾಡಲಿಕ್ಕೆ 2006 ಏಪ್ರಿಲ್ 20ನೇ ತಾರೀಕು ಶುಕ್ರವಾರ ದಿವಸ ಹರಿಹರದ ಪಕ್ಕದಲ್ಲಿ ತುಂಗಭದ್ರಾ ನದಿ ದಂಡೆ ಮೇಲೆ ಇರ್ತಕ್ಕಂಥ ಕೋಡ್ಯಾಲ್ ಹೊಸಪೇಟೆಯಲ್ಲಿ ವೀರಶಿವಾಸನಾಧೀಶ್ವರ ಕಲ್ಯಾಣ ಮಂಟಪದಲ್ಲಿ ಸಭೆ ಕರೆದು. ಭಾಳ ಕಂಡೀಷನ್ ಸಭೆ, ಅದು ಶರ್ತಿನ ಸಭೆ. ನೀವು ಭಾಳ ಮಂದಿ ಮಾತಾಡಬಾರ್ದು, 5 ಮಂದಿ ಮಾತಾಡಬೇಕು ಅಂತ ತಿಳ್ಕೊಂಡು ನಾವು ಅವ್ರಿಗೆ ಕಂಡೀಷನ್ ಹಾಕಿದ್ವಿ. ನಾವು 500 ಮಂದಿ ಬರ್ತೀವಿ, 5 ಮಂದಿ ಮಾತಾಡ್ತೀವಿ, ನೀವು 5 ಮಂದಿ ಮಾತಾಡಬೇಕು. ನಾವು ಯಾರಿಗೆ ಕೇಳ್ತೀವಿ ಪ್ರಶ್ನೆನ ಅವ್ರು ಅಷ್ಟೇ ಉತ್ತರ ಕೊಡಬೇಕು. ಒಪ್ಕೊಂಡಾದ ನಂತರ ನಾವು 500 ಜನಕ್ಕೊಂದು ಜಾಸ್ತಿ ಹೋಗಿದ್ವಿ. 100 ಜನಕ್ಕೆ ಒಬ್ಬರು, 100 ಜನಕ್ಕೊಬ್ಬರು, 100 ಜನಕ್ಕೊಬ್ಬರು. ಒಂದು ಕಡೆ ನಾನು, ಒಂದು ಕಡೆ ಬಾವಿ ಬೆಟ್ಟಪ್ಪ ಅವರು, ಮತ್ತೊಂದು ಕಡೆ ವಿ.ಎಸ್. ಪಾಟ್ಲ, ಇನ್ನೊಂದು ಕಡೆ ಸೋಮನಗೌಡ ಪಾಟ್ಲ, ಮತ್ತೊಂದು ಕಡೆ ಬಿಶುವಂಪ ನಮ್ಮ ಕಡೆ. ಆ ಕಡೆ 5 ಜನ ಗುರುಗಳು. ಬೆಳಿಗ್ಗೆ 10 ಗಂಟೆಗೆ ಶುರುವಾಯ್ತು ಕಾರ್ಯಕ್ರಮ. ಅದು ಸಾಯಂಕಾಲ 5 ಗಂಟೆಗೆ. ಪೀಠ ಏನಂತಂದರೆ ನಮ್ಮ ಅಹವಾಲು ನಾವು ಪೀಠ ಮಾಡ್ತೀವಿ ಅಂತ ತಿಳ್ಕೊಂಡು. ಅವರು ಇಲ್ಲ ಮಾಡಬಾಡ್ರಿ, ಯಾಕಂತ ಪ್ರಶ್ನೆ ಕೇಳಿದ್ವಿ. ನೀವು ಭಕ್ತರು, ಬರೀ ಭಕ್ತರಾಗಿ ಇರಬೇಕು, ನಿಮ್ಮ ಗುರುಗಳ ಸ್ಥಾನ ಬರೋಂಗಿಲ್ಲ. ಒತ್ತಾಯ ಮಾಡಿದ್ವಿ ನಾವು ಕಡೆಗೆ. ಕೊನೆಗೆ ಕೇಳಿದ್ದು, ಅವ್ರು ಹೇಳಿದ್ದು, ಇಲ್ಲ ನಿಮಗೆ ಅರ್ಹತೆ ಇಲ್ಲ, ನಿಮಗೆ ಸಂಸ್ಕಾರ ಇಲ್ಲ. ಹಾಗೆ ನಮ್ಮ ಸಂಸ್ಕಾರ ಇಲ್ಲ, ಹೌದು ಒಪ್ಕೊತೀವಿ. ಒಬ್ಬನ್ನ ನೀವು ಆಯ್ಕೆ ಮಾಡ್ಕೊರಿ, 5 ಪೀಠದಲ್ಲಿ 1 ಪೀಠವನ್ನು ನಮ್ಮ ಸಮುದಾಯಕ್ಕೆ ಕೊಡ್ರಿ. ಸಂಸ್ಕಾರ ಇಲ್ಲ ಅಂತಂದರೆ ಒಂದು 6 ತಿಂಗಳು, ನೀವು 8 ತಿಂಗಳು, 1 ವರ್ಷ ಹೋಗಲಿ, ಅಥವಾ 5 ವರ್ಷ ಹೋಗಲಿ ಬೇಕಾದರೆ, ಆವಾಗ ಅವರಿಗೆ ಸಂಸ್ಕಾರ ಕೊಟ್ಟು ಇದನ್ನು ನೀವು ಅವ್ರಿಗೆ ಗುರುಗಳು ಮಾಡಿರಿ ಅಂತ ತಿಳ್ಕೊಂಡು. ಒಪ್ಪಲಿಲ್ಲ. ನಾವು ಹೇಳಬೇಕಾಗಿದ್ದು 1 ಪೀಠ. ನಿಮ್ಗೆ ಗೊತ್ತಿರಲಿ, ಕಾಶಿ ಪೀಠಕ್ಕೆ ನಮ್ಮ ಹಿಂದಿನ ಜಗದ್ಗುರು ಮಹಂತ ಸ್ವಾಮಿಗಳು ಆಯ್ಕೆಯಾಗಿದ್ದರು. ಆದರೆ ಅದು ಪೇಮೆಂಟ್ ಶೀಟಾಗಿ ಅದು ನಮಗೆ ಸಿಗಲಿಲ್ಲ. ಪೀಠ ಸ್ಥಾಪನೆ ಕಾರಣ ಇದೆ, ಮೀಸಲಾತಿಗಾಗಿ ಪೀಠವನ್ನು ಸ್ಥಾಪನೆ ಮಾಡಿದ್ದು. ಇನ್ನೂ ಹೇಳಿದರು ಅವರು, ಪಂಚಪೀಠದವರು, ಅದನ್ನು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ನಾವು ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದೀವಿ, ಅವ್ರು ಮಾತಾಡಿದ್ದನ್ನು ಸಂಪೂರ್ಣ ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ಸಮಯ ಬಂದಾಗ ಅದನ್ನು ಪ್ರದರ್ಶನ ಮಾಡ್ತೀವಿ. ಸದ್ಯ ಬೇಡ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ ಅಷ್ಟೇ. ಇದು ಮುಂದುವರೆದ ಭಾಗ. ಮೀಸಲಾತಿ ಇದೆ ಅಲ್ಲ, ಈಗ ಪ್ರತಿಭಟನೆ ಸಪ್ತಾಹ ಮಾಡಿದ್ವಿ 2007ರಲ್ಲಿ. ರಾಜ್ಯದ 83 ತಾಲೂಕುಗಳಲ್ಲಿ, 23 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿದ್ವಿ. ಮುಂದೆ ಪೀಠ ಸ್ಥಾಪನೆ ಆಯಿತು. ಅದು ಆದ ನಂತರ 2020ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೂಡಲ ಸಂಗಮದ ಸ್ವಾಮಿಗಳು ಇದರಲ್ಲಿ ಎಂಟ್ರ್ ಆದ ನಂತರ ಈ ಪ್ರಮಾಣ ದೊಡ್ಡ ಪ್ರಮಾಣತೆ ಆಯಿತು. ನಾವು ಶುರು ಮಾಡಿದ್ದು, ಅವರು ಕ್ರಾಂತಿ ಮಾಡಿದರು. ಉದ್ದೇಶ ಏನು ಅಂತಂದರೆ, ಸಮಾಜದ ಮಕ್ಕಳಿಗೆ ಇದು ಸಿಗಬೇಕು ಮೀಸಲಾತಿ ಅಂತ ತಿಳ್ಕೊಂಡು. 26 ಅಕ್ಟೋಬರ್ 2020 ಬೆಳಗಾವಿ ಸುವರ್ಣಸೌಧದ ಮುಂದೆ ಕೂಡಲ ಸಂಗಮದ ಸ್ವಾಮಿಗಳು ಮತ್ತು ಎಲ್ಲರೂ ಸೇರಿಬಿಟ್ಟು ಅಲ್ಲಿ ಹಕ್ಕು ಒತ್ತಾಯ ಮಾಡಿ ಶುರುವಾಯಿತು. 2021 ಇಡೀ ಜನವರಿ ಮತ್ತು ಫೆಬ್ರವರಿ 712 ಕಿಲೋಮೀಟರ್ ಪಾದಯಾತ್ರೆ ಮಾಡಿಬಿಟ್ಟು
ರಾಜ್ಯದ ಕನಿಷ್ಠ 83 ತಾಲೂಕುಗಳಿಗೆ ಆದ ಪಾದಯಾತ್ರೆ ಬಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅವತ್ತು ನಮ್ಮ ಮೀಸಲಾತಿ ಹೋರಾಟದ ಅಂತಿಮ ಘಟ್ಟ ಬಂತು. ಇವತ್ತೇನು ಕೊಟ್ಟೇ ಬಿಡ್ತಾರೆ ಅಂತ ತಿಳ್ಕೊಂಡು ನಾವು ಅಂದ್ಕೊಂಡಿದ್ವಿ. ಮತ್ತೆ ಮುಂದೆ ಹೋಯಿತು. ಆವಾಗ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದರು, ಕೊಡಬೇಕಾಗಿತ್ತು. ಬಹುಶಃ ಅವ್ರ ಸಂವಿಧಾನ ತೊಂದರೆ ಕಾಣಿಸಿರಬೇಕು. ನಿಮಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ವಿ, ಆದರೆ ಕೊಡೋಕ್ಕಾಗಿಲ್ಲ. ಅದು ಆಗಬೇಕಾದ ಒಂದು ಕಾರಣ ಇತ್ತು. 2008 ಏಪ್ರಿಲ್ ನಡೆದ ಚುನಾವಣೆಯಲ್ಲಿ ಯಡಿಯೂರಪ್ಪನ ಸೋಲಿಸಲಿಕ್ಕೆ ನಮ್ಮ ಸಮಾಜದ ಟೀಮ್ ಹೋಗಿತ್ತು ಶಿಕಾರಿಪುರಕ್ಕೆ. ಯಾಕಂದರೆ ಬಂಗಾರಪ್ಪ ನನಗೆ ತುಂಬ ಆತ್ಮೀಯ ಮಿತ್ರರಾಗಿತ್ತು. ಯಾವ ಮುಜುಗರ ಹೇಳ್ತೀನಿ ಈ ವಿಷಯನ. 83ರಲ್ಲಿ ಕ್ರಾಂತಿರಂಗ ಸ್ಥಾಪನೆ ಮಾಡಿದಾಗ ಅಧ್ಯಕ್ಷರಾಗಿದ್ದಾಗ ನರೇಗಲಿಗೆ ಬಂದಿದ್ದರು. ನರೇಗಲಿಗೆ ಬಂದು ಅವತ್ತು ಸಭೆ ಮಾಡ್ಬೇಕಾದ್ರೆ 200 ಜನ ಇದ್ದರು. ಅವತ್ತು ನಾನು ಯುವ ಘಟಕದ ರಾಜ್ಯ ಅಧ್ಯಕ್ಷ, ಪಂಚಮಸಾಲಿ ಸಮಾಜ ಅಲ್ಲ, ಯುವ ಘಟಕ ಅಧ್ಯಕ್ಷ. ಜನ ಕಡಿಮೆ ಕೊಡಲ್ಲ ಅಂತ, ಸರ್ ನೀವು ಗದ್ದೆನಗರ ಕಡೆ ಹೋಗ್ಬರ್ರಿ 30 ಕಿಲೋಮೀಟ್ರ್, ಸಂಜೆ ಮುಂದೆ ಬರ್ರಿ ಅಂತ ತಗೊಂಡು ಸಂಜೆ ಮುಂದೆ ಬಂದಾಗ 5,000ಕ್ಕೂ ಹೆಚ್ಚು ಜನ ಸೇರಿದ್ದು ಕಾರ್ಯಕ್ರಮದಲ್ಲಿ. ಅವ್ರು ದೊಡ್ಡ ಮೇಟಿ ಅವರು MLA ಆದರು. ಈ ವಿಷಯದಿಂದ ಬಂಗಾರಪ್ಪ ಅತಿ ಹತ್ತಿರ ಆಗಿದ್ದರಿಂದ ಸಪೋರ್ಟ್ ಮಾಡ್ತೀವಿ ನಿಮಗೆ, ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ತಿಳ್ಕೊಂಡು ಅಲ್ಲಿ ಹೋಗಿದ್ವಿ ನಾವು. ತೊಗರ್ಶಿ ಮಲ್ಲಿಕಾರ್ಜುನ ದೇವಸ್ಥಾನದ ಮುಂದೆ ದೊಡ್ಡ ಕೆರೆ ಮುಂದೆ ಫಾರ್ಚುನರ್ ಕಾಲೇಜ್ ಕೂತ್ಕೊಂಡು ನಾವು ಮಾತಾಡಿದ್ವಿ. ನಿಮಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿದಾಗ ಬಂಗಾರಪ್ಪ ಹೇಳಿದರು, ನಿಮಗೆ ಜಾತಿ ಕಲಾಂನಲ್ಲಿ ಕೊಡೋದು ನಾನು ಗ್ಯಾರಂಟಿ, ಟಿ ಮೀಸಲಾತಿ ಕೊಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದರು. ಈ ಸುದ್ದಿ ರಾತ್ರಿನೇ ಯಡಿಯೂರಪ್ಪ ಗೊತ್ತಾಯಿತು. ನಾವು ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷ ನಾಗನಗೌಡರ ಮನೆಯಲ್ಲಿ ನಂಜಳ್ಳಿ ಇಳ್ಕೊಂಡಿವಿ. ಬೆಳಗ್ಗೆ ಸೀದಾ ರಾಘವೇಂದ್ರ ಒಬ್ಬರನ್ನ ಕಳಿಸ್ಬಿಟ್ಟು ಅಪ್ಪರ ಟಿಪ್ಪಣಿ ಕರಿತಾರೆ ಬರ್ರಿ ಅಂತ ತಿಳ್ಕೊಂಡು. ಇಲ್ಲ ನಾನು ಬರಲ್ಲ ಅಂತ. ಇಲ್ಲ ಬಂಗಾರಪ್ಪ ಜೊತೆ ನೀವು ಮಾತಾಡೋದು ಅವ್ರಿಗೆ ಗೊತ್ತಾಗತ್ತೆ ಬರಬೇಕು ಅಂತ. ಹಂಗಾರೆ ಟಿಪ್ಪಣಿ ಕರಿತಾರೆ ಅಂತ ತೊಗೊಂಡು ನಾವು 5 ಮಂದಿ ಹೋದ್ವಿ. ನಮ್ಮ ಜೊತೆ ಡಾಕ್ಟರ್ ಅಯ್ಯಪ್ಪ ಇವತ್ತಿಲ್ಲ, ಅವರು CS ನಿಲುಗಲ್ ಹಿಂದಿನ ಉಪಾಧ್ಯಕ್ಷರು, ಅವರು ಇವತ್ತಿಲ್ಲ. ಆದರೆ ಅವ್ರು ಮಾಡಿದಂಥ ಸಹಾಯ ನನಗೆ ನೆನಪಿಗೆ ಬರುತ್ತೆ. ಬೆಳಿಗ್ಗೆ ಯಡಿಯೂರಪ್ಪ ಮನೆಗೆ ಹೋದಾಗ ಬನ್ನಿ ಯಜಮಾನ್ರೆ ಟಿಫನ್ ಮಾಡಿದ್ವಿ. ಇಲ್ಲ ನೀವು ನಮಗೆ ಸಪೋರ್ಟ್ ಮಾಡಬೇಕು, ಇಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರು, ಬಂಗಾರಪ್ಪ ನಮಗೆ ಜಾತಿ ಪಟ್ಟಿಯಲ್ಲಿ 15 ಸಾಲಿ ಮಾಡ್ತೀವಿ ಅಂತ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ, 2X ಸೇರಿಸ್ತೀವಿ ಪ್ರಯತ್ನ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಮಾಡೋಕ್ಕಾಗಲ್ಲ. ಇಲ್ಲ ನಾವು ಲಿಂಗಾಯತರು ನೀವು ಲಿಂಗಾಯತರು ಸಪೋರ್ಟ್ ಮಾಡಬೇಕು, ದೊಡ್ಡ ಜನಸಂಖ್ಯೆ ಐತಿ ಅಂತ ತಿಳ್ಕೊಂಡು. ಇಲ್ಲಿ ನೀವು ಎಷ್ಟು ಹೇಳಿದ್ರೆ ಆಗಲ್ಲ. ನಮ್ಮದು ದಾವಣಗೆರೆಯಲ್ಲಿ ಪೀಠ ಇತ್ತು, ಅವಾಗ ಇನ್ನೂ ಹೊರಗೆ ಬಂದಿದ್ದಿಲ್ಲ. ಏಪ್ರಿಲ್ 14ನೇ ತಾರೀಕು 2008 ಕರೆಕ್ಟಾಗಿ 5:15ಕ್ಕೆ ಬಂದರು. ನಮ್ಮ ಅವತ್ತು ಚುನಾವಣಾ ಪ್ರಚಾರದ ಕೊನೆಯ ದಿವಸ. ಒಬ್ಬ ರಾಜಕಾರಣಿ ಹೇಳಿದ ಟೈಮಿಗೆ ಬಂದಿದ್ದ ಫಸ್ಟ್ ಟೈಮ್ ನಾನು ನೋಡಿದ್ದು. ಅವತ್ತು ಮಾನ್ ಸ್ವಾಮಿಗಳು ಮತ್ತು ಸಿದ್ಧಲಿಂಗ ಸ್ವಾಮಿಗಳಿದ್ರು. ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ದಯವಿಟ್ಟು ನಮ್ಗೆ ಶಿಕಾರಿಪುರದಲ್ಲಿ ತಾವು ಸಪೋರ್ಟ್ ಮಾಡೋಕ್ಕೆ ಆದೇಶ ಮಾಡಬೇಕು ಅಂತ ತಿಳ್ಕೊಂಡು. ಮಾನ್ ಸ್ವಾಮಿಗಳು ಹೇಳಿದ್ರು, ಯಡಿಯೂರಪ್ಪ ಬರೀ ನಮ್ಮ ಸಪೋರ್ಟ್ ತೊಗೊಂಡು ನೀವು ಹೋಗೋದಷ್ಟೇ ಅಲ್ಲ, ನಮ್ಗೆ ಜಾತಿ ಪಟ್ಟಿ ಬರಬೇಕು, 2A ಆಗಬೇಕು ಅಂತ ತಿಳ್ಕೊಂಡು. ಆಯಿತು ಬುದ್ಧಿ, ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ, ಜಾತಿ ಪಟ್ಟಿ ಅಂತ ಗ್ಯಾರಂಟಿ ಬರುತ್ತೆ, ಆನಂತರ 2A ಮಾಡೋಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ತಿಳ್ಕೊಂಡು. ಬುದ್ಧಿ ನಿಮ್ಮದು ದೊಡ್ಡ ಜನಸಂಖ್ಯೆ ಐತಿ, ನನಗೊಬ್ಬರಿಗೆ ಸಪೋರ್ಟ್ ಮಾಡಬೇಡ್ರಿ, ಇಡೀ ರಾಜ್ಯದಲ್ಲಿ ನಿಮ್ಮ ಸಮಾಜ ನಮ್ಮ BJP ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಅಂತ ತಿಳ್ಕೊಂಡು. ಅದೇ ಪ್ರಕಾರ ಮಾಡಿದ್ವಿ ನಾವು. 108 ಸೀಟ್ ಬಂದು ಮುಂದೆ ಮುಖ್ಯಮಂತ್ರಿ ಆದರು. ಆ ಮಾತಿನ ಪ್ರಕಾರ 2009 1 ವರ್ಷದಲ್ಲಿ ಮೀಸಲಾತಿ ಬರೋಕ್ಕಿಂತ ಮೊದಲು ಜಾತಿ ಪಟ್ಟಿಯಲ್ಲಿ ಪಂಚಮಸಾಲಿ ಇದ್ದಿದ್ದಿಲ್ಲ, ಅದು ಬಂತು. ಅವರಿಗೆ ಸನ್ಮಾನ 19 ಜನವರಿ 2009 ಬೆಳಗಾವಿದ ಗಾಂಧಿ ಸ್ಮಾರಕ ಭವನದಲ್ಲಿ ದೊಡ್ಡ ಸಮಾರಂಭ ಮತ್ತು ಇಡೀ ಬೆಳಗಾವಿಯಲ್ಲಿ ಮೆರವಣಿಗೆ ಮಾಡಿಬಿಟ್ಟು ಸನ್ಮಾನ ಮಾಡಿದರು. ಆದ ನಂತರ 13 ಜಾತಿಗಳನ್ನ ಕೊಟ್ಟಿದ್ರು ಸೇರಿಸಲಿಕ್ಕೆ. 12 ಜಾತಿಗಳು ನಾವು ಒಳ್ಳೆ ಅಂತಂದು ಅಂದ್ಬಿಟ್ರು.
ಯಾಕಂದರೆ ಅವರು ಆಗಲೇ 2Aದಾಗಿದ್ದರು. ಅವರು ಅದು 12 ಜಾತಿ ಒಳ್ಳೆಂದವರು 2Aದಾಗಿದ್ದರು. ನಾವು 3B ಯಾಕೆ ಬರಬೇಕು ಅಂತ ತಿಳ್ಕೊಂಡು ಅದನ್ನು ತೆಗೆದಿದ್ರು. ಕರುಣಾಕರ್ ರೆಡ್ಡಿ ತಂಗಿ ಮಗಳ ಮದುವೆ ಅರಮನೆ ಮೇಲೆ ನಡೀತು. ನಾನು ಮತ್ತು ಬಾಬೆಟ್ಟಪ್ಪ ಅವರು ಅವ್ರ ಹತ್ರ ಹೋಗಿ, ಬೇರೆದವ್ರು ಬೇಕಾದ್ರೆ ಹೋಗಲಿ ಬಿಡಲಿ, ನಮ್ಮದು ಜಾತಿ ಪಟ್ಯಾಗಾರ ಬರ್ತಾ ನೀವು ಉಳಿಸ್ರಿ ಅಂತ ತಿಳ್ಕೊಂಡು ಇಮಿಡಿಯೇಟಾಗಿ ಯಡಿಯೂರಪ್ಪ ಫೋನ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘವನ್ನು 3Bದಿಂದ ಏನು ಮಾಡಿರಲ್ಲ ಅದನ್ನು ಉರ್ಜಿತ ಮಾಡಿ ಅಂತ ತಿಳ್ಕೊಂಡು ಹೇಳಿದರು. ಅದಕ್ಕಾಗಿ ಇವತ್ತು ಉಳಿದಿದೆ ಅದು. ಈ ಹೋರಾಟ ಅಂತಿಮ ಹಂತಕ್ಕೆ ಬಂತು. ಇವತ್ತೇನು 712 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನಜಾಗೃತಿ ಮಾಡಿ ಇಲ್ಲಿ ಮೀಸಲಾತಿಗೆ ನಾವು ಬಂದ್ವಿ. ಎಲ್ಲ ಯುವ ಘಟಕ, ಮಹಿಳಾ ಘಟಕ, ರೈತ ಘಟಕ, ಹಿರಿಯ ಘಟಕ, ನೌಕರರ ಘಟಕ ಎಲ್ಲ ಸಪೋರ್ಟ್ ಮಾಡಿದರು. ರಾಷ್ಟ್ರೀಯ ಅಧ್ಯಕ್ಷ ITBT ಅಧ್ಯಕ್ಷ ಮಲ್ಲಗೌಡ ಬಿರಾದಾರ ಒಂಥರ ಡಿಜಿಟಲ್ ವರ್ಕ್ ಮಾಡಿಬಿಟ್ಟು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಕ್ಕಂಥ ನೆನಪೈತಿ. ಸೋಮಗೌಡ ಪಾಟೀಲ್, ಮಹೇಶ್ ದಾವಣಗೆರೆ, ಒಂದೇ 2 ಹೆಸರು ಹೇಳಲಿಕ್ಕೆ ಸಿಕ್ಕಾಪಟ್ಟೆ ಇದೆ. ಈ ವ್ಯವಸ್ಥೆಯಲ್ಲಿ ನಾವು ಬದುಕಿ ಬಂದಿದ್ದು. ಮೊನ್ನೆ ಬೆಳಗಾವದಲ್ಲಿ ನಾವು ಈ ಹೋರಾಟ ಶುರು ಮಾಡಿದಾಗ ಅನಾವಶ್ಯಕವಾಗಿ ಲಾಠಿ ಚಾರ್ಜ್ ಮಾಡಿದಲ್ಲ, ಇದು ಅಕ್ಷಮ್ಯ ಅಪರಾಧ. 30 ವರ್ಷಗಳ ಇತಿಹಾಸದಲ್ಲಿ ಎಂದೂ ಪಂಚಮಸಾಲಿಗಳು ಹಿಂಸಾಚಾರ ಮಾಡಿಲ್ಲ. ಯಾವಾಗ ವಿನಾಕಾರಣ ನಮ್ಮ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಯಾರೋ ಅಲ್ಲಿ ಬಂದು ದುಷ್ಟ ಶಕ್ತಿಗಳು ಉದ್ಭವವಾಗಿ ಕಲ್ಲು ತೋರೋದು, ಪೊಲೀಸರ ಮೇಲೆ ಇದನ್ನು ಮಾಡೋದು ಆಯ್ತಲ್ಲ, ಭಾಳ ವಿಷಾದಕರ ಸಂಗತಿ. ಇದು ಆಗಬಾರ್ದಾಗಿತ್ತು. ನಮ್ಮ ಜನ ಮಾಡಿದ್ದಲ್ಲ. ನಾವು ಶಾಂತಿ ಪ್ರಿಯರು, ಸಂಸ್ಕೃತಿ ಪ್ರಿಯರು. ಪಂಚಮಸಾಲಿಗಳಂದರೆ ಹೇಗೆ ಅಂತಾರೆ, ನಾವು ಹಸಿವಾದಾಗ ಊಟ ಮಾಡೋದು ಪ್ರಕೃತಿ, ಹಸಿವಾಗದೇ ಇದ್ದಾಗ ಊಟ ಮಾಡೋದು ವಿಕೃತಿ. ಹಸಿವಾದ ಮೇಲೆ ಊಟ ಕೈಯಾಗಿದ್ದಾಗ 2 ರೊಟ್ಟಿ ಕೈಯಾಗಿದ್ದಾಗ ದೇಹಿ ಅಂತ ಏನು ಬರ್ತಾರೆ ಅವ್ರಿಗೊಂದು ರೊಟ್ಟಿ ಕೊಟ್ಟು 400 ರೊಟ್ಟಿ ತಿನ್ನೋದು ಅದು ಸಂಸ್ಕೃತಿ. ಆ ಸಂಸ್ಕೃತಿ ಬೆಳೆದು ಬಂದಂಥ ಜನ ನಾವು. ನಮಗಿಲ್ಲದಿದ್ರು ಕೂಡ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ಜನ. ಇಂಥ ಸಮುದಾಯಕ್ಕೆ ಮೊನ್ನೆ ಏನು ಲಾಠಿ ಚಾರ್ಜ್ ಮಾಡಿದಲ್ಲ, ಭಾಳ ಅಕ್ಷಮ್ಯ ಅಪರಾಧ. ಇದಕ್ಕೆ ಯಾವ ಕಾರಣಕ್ಕೂ ನಾವು ಕ್ಷಮೆ ಕೊಡೋಕ್ಕಾಗಲ್ಲ. ಈ ಹೋರಾಟ ಮುಂದುವರಿಯುತ್ತೆ. ನನ್ನೊಂದು ಪ್ರಶ್ನೆ ಏನಂತ, ದೊಡ್ಡ ಪ್ರಶ್ನೆ ಅಂತಂದರೆ ಮೀಸಲಾತಿ ಬಗ್ಗೆ 50% ಮೇಲೆ ಹೋಗಬಾರ್ದು ಅಂತ ದೊಡ್ಡದಾಗಿ ಭಾಷಣ ಮಾಡ್ತಾರೆ ವಿಧಾನಸೌಧದಲ್ಲಿ. ನೀವು ಮಾಡಿದ್ದೇನು? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಎಷ್ಟು ಮೀಸಲಾತಿ ಎಷ್ಟಿತ್ತು ಮೊದಲು ಪರ್ಸೆಂಟೇಜು? ವಾಲ್ಮೀಕಿ ಅವ್ರಿಗೆ 3% ಇತ್ತು. 7 ಮಾಡಿದ್ರಿ. ಎಲ್ಲಿಂದ ಮಾಡಿದ್ರಿ? 50 ಇತ್ತು, 56 ಆಯ್ತು. 50 ಮೇಲೆ ಹೋಯ್ತು. ನಿಮ್ಗೆ ಗೊತ್ತಾಗಲಿಲ್ಲ? ಇವ್ರು ಬಿಡ್ರಿ, ಕೇಂದ್ರ ಸರ್ಕಾರ ಮಾಡ್ತಲ್ಲ 50% ಮೇಲೆ ಹೋಗ ಅಂತಾರಲ್ಲ, ಅವ್ರು ಮಾಡಿದ್ದೇನು? ಈ ಕಡೆ 56 ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು 10%. ಯಾರಿಗೆ 10%? ಎಕನಾಮಿಕ್ ಬ್ಯಾಕ್ವರ್ಡ್ ಕಮ್ಯುನಿಟಿ, EBS. ಎಲ್ಲೈತಿ ನಿಮ್ಮದು ಮೀಸಲಾತಿ? ಎಲ್ಲೈತಿ ಸುಪ್ರೀಂ ಕೋರ್ಟ್ ಆರ್ಡ್ರು? ಎಲ್ಲೈತಿ ನಿಮ್ಮ ಕಾನೂನು? ಕಣ್ಣು ಮೇಲೆ ಮಾಡ್ತೀರಿ. 50% ಮೇಲೆ ಮಾಡಬೇಡ್ರಿ. ಹೌದು, ಹೇಳ್ತಾರೆ. ತಮಿಳ್ನಾಡು 72%, ಕಲ್ಕತ್ತಾದ ವೆಸ್ಟ್ ಬೆಂಗಾಲ್ 69%, ಒರಿಸ್ಸಾದಲ್ಲಿ 67. ಅಲ್ಲಿ ಹೆಂಗಾಯ್ತು? ಆ ಸರ್ಕಾರಕ್ಕೆ ದಮ್ ಐತೆ. ದಮ್ ಹೆಂಗೆ ಬಂತು? ಜಯಲಲಿತಾ ಮುಖ್ಯಮಂತ್ರಿ ಆದಾಗ 38 ADMK ಸದಸ್ಯರಿದ್ದರು ಲೋಕಸಭಾಕ್ಕೆ. ನರಸಿಂಹರಾವ್ ಆಗ ಅವ್ರ ಬೆಂಬಲ ಬೇಕಾಗಿತ್ತು. 10Dದಾಗ ಬದಲಾವಣೆ ತಂದರು. ಅಲ್ಲಿ ಸಂಪೂರ್ಣವಾಗಿ ಅದನ್ನು ಅಧಿಕೃತವಾಗಿ ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪಿಗೆ ಒಳಪಟ್ಟು ಪಾಸ್ ಮಾಡಿಬಿಟ್ಟು. ಎಷ್ಟು ವರ್ಷ ಆಯ್ತು? 32 ವರ್ಷ ಆಯ್ತು. ಮೀಸಲಾತಿ ನಮಗೂ ಹಂಗೆ ಕೊಡ್ರಿ. ಇಲ್ಲೇ ಮೀಸಲಾತಿನ ಯಾಕೆ ಕೊಡಬಾರ್ದು? ಬಡ ಮಕ್ಕಳಿಗೆ ಕೊಡ್ರಿ. ಯಾರು ವೈಟ್ ಕಲರ್ ಅವ್ರು ಬೇಡ, ಕೊಡಬೇಡ್ರಿ. ನೀವು ಮಾಡ್ತಾರಲ್ಲ BPL ಕಾರ್ಡ್ ಚೇಂಜ್ ಮಾಡ್ತಾರಲ್ಲ, ಕಾರ್ ಇದ್ದವ್ರಿಗೆ BPL ಕಾರ್ಡ್ ಇಲ್ಲ, ಸ್ವಂತ ಮನೆ ಇದ್ದವ್ರಿಗೆ BPL ಕಾರ್ಡ್ ಇಲ್ಲ. ಹಂಗೆ ಮೀಸಲಾತಿ ಅವ್ರಿಗೆ ರದ್ದು ಮಾಡ್ರಲ್ಲ, ರದ್ದು ಮಾಡ್ರಿ. ನಮ್ಮ ಮೀಸಲಾತಿ ನಡೆ
ಇವತ್ತೇನು ಬೆಳಗಾವದಲ್ಲಿ ಮೊನ್ನೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಮಾಯಕರನ್ನ ರಸ್ತೆಯಲ್ಲಿ ಹೋಗೋದವ್ರನ್ನ ಬಡಿದು ಗಾಳು ಮಾಡ್ಯಾರ. ಬಡ ಮಕ್ಕಳು ಯುವಕರು ತಮ್ಮ ಉದ್ಯೋಗ ಶಿಕ್ಷಣದ ಹಸಿವಾಗಿ ಬಂದಿದ್ರೆ ಅವ್ರ ಮೇಲೆ FIR ಮಾಡಿದ್ದಾರೆ. ತಕ್ಷಣ ಕ್ಷಮೆ ಕೋರಬೇಕು ಮತ್ತು ಬಿಡುಗಡೆ ಮಾಡಬೇಕು ಅವ್ರನ್ನ. ಅಷ್ಟೇ ಅಲ್ಲ, ಈ ADGP ಕಮಿಷನರು ಇವ್ರನ್ನೆಲ್ಲ ತಕ್ಷಣ ಸಸ್ಪೆಂಡ್ ಮಾಡಿ ನ್ಯಾಯಾಂಗ ತನಿಖೆ ಮಾಡಬೇಕು. ಯಾಕಾಯ್ತು ಇದು? ಏನು ಉದ್ದೇಶ? ಮೀಸೆ ಕೊಡೋದು ಬಿಡಿ, ಎರಡನೇ ಮಾತು, ಇದು ಉದ್ದೇಶ ಏನು? ಈಗ ವಿಧಾನಸೌಧದಲ್ಲಿ ನಡೀತಾ ಇದೆ, ಚರ್ಚೆ ನಡೀತದೆ, ಇದಕ್ಕೊಂದು ಅಂತಿಮ ಪರಿಹಾರ ಸಿಗುತ್ತೆ. ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇವತ್ತು ರಾಜ್ಯದ 29,604 ಹಳ್ಳಿ ಇದ್ದಾವೆ. ರಾಜ್ಯದಲ್ಲಿ ಕನಿಷ್ಠ 15,000ಕ್ಕೂ ಮೇಲ್ಪಟ್ಟು ಹಳ್ಳಿಗಳಲ್ಲಿ ನಗರ, ತಾಲೂಕು, ಹೋಬಳಿ, ಜಿಲ್ಲಾ, ರಾಜಧಾನಿ ಇವತ್ತು ಕೂಡ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮುಖಾಂತರ ರಾಜ್ಯ ಸಂಘದ ಸದಸ್ಯ ವೀರೇಶ ಎಂಟಿ, ನಮ್ಮ ITBT ಅಧ್ಯಕ್ಷ ಶ್ರೀ ಮಲ್ಲಣ್ಣ ಬೆರಾದರ್ ಮತ್ತು ಸರಾಪುರ ಮಹೇಶ್ ದಾವಣಗೆರೆ ಎಲ್ಲ ಜೊತೆಯಾಗಿ ಹೋಗಿಬಿಟ್ಟು ಮನವಿ ಕೊಟ್ಟು ನಮ್ಮ ಅಹವಾಲನ್ನು ಸಲ್ಲಿಸ್ತಾ ಇರ್ತೀವಿ. ನಾವು ಸೂಕ್ತ ಕ್ರಮ ಕೈಗೊಳ್ಬೇಕು. ಇಲ್ಲೇ ಹೋದೆ ನಮ್ಮ ವಿರಾಟ ರೂಪ ತೋರಿಸ್ಬೇಕಾಗತ್ತೆ, ಅದಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ವರದಿ ತೊಗೊಂಡು ಕೊಡೋದು ಒಳ್ಳೆಯ ಮಾತು ಹೌದು, ಆದರೆ ಯಾವುದೇ ಪೂರ್ವಾಗ್ರಹ ಪೀಡಿತಲ್ಲದೆ ಅದು ವರದಿ ಬರಬೇಕು, ನಮ್ಮ ಮೀಸಲಾತಿ ಬರಬೇಕು. ಆ ಗಳಿಗೆಗೆ ನಾವು ಕಾಯ್ತಾ ಇದ್ದೀವಿ. ಅಂಥ ಗಳಿಗೆಗೆ ರಾಜ್ಯದ ಎಲ್ಲ ಜನ ಪಕ್ಕ ವಾತಾವರಣ ಎಲ್ಲ ಮರೆತು ಆ ಗಳಿಗೆಗೆ ಸಿದ್ಧರಾಗಬೇಕು, ಸನ್ನದ್ಧರಾಗಬೇಕು. ಬುದ್ಧ ಬಸವರು ಮನೆ ಬೇಟೆಗಳಿಗೆ, ಯೇಸು ಕ್ರಿಸ್ತ ಶಿಲುಬೆ ಏರಿದಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವಾಣಿ ಕೇಳಿಗಳಿಗೆ, ಬಸವಣ್ಣ ಕಾಯಕವೇ ಕೈಲಾಸಂದಗಳಿಗೆ, ಮಧುರ ಸಹಾಯ ಮಕ್ಕಳು ಹಸಿರಿದಗಳಿಗೆ, ಆರ್ಕಿಮಿಡಿಸ್ ಸಮುದ್ರದ ತೊಟ್ಟಲಲ್ಲಿ ಮುಳುಗಿದಗಳಿಗೆ, ನ್ಯೂಟನ್ ಕೆಳಗೆ ಬೀಳುವ 11 ಕಣ್ಣುಗಳಿಗೆ, ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ನ ಕಣದ ಔಷಧಗಳಿಗೆ, ಕಿತ್ತೂರ ಚೆನ್ನಮ್ಮ ಚಕ್ರನ ಕೊಂದಗಳಿಗೆ, ಇವೆಲ್ಲ ಗಳಿಗೆಗೆ ಮೊನ್ನೆ 200 ವರ್ಷ ಕಿತ್ತೂರು ಚೆನ್ನಮ್ಮ ಚಕ್ರನ ಕೊಂದ್ಬಿಟ್ಟು ಈಗ ಗಳಿಗೆ ಬಂದಿದೆ. ಮೀಸಲಾತಿ ಪಡಿತೀವಿ. ಹೇಗೆ ಪಡಿತೀವಿ ಅಂತ ತಿಳ್ಕೊಂಡು ನಮ್ಮ ಆತ್ಮ ಹೇಳುತ್ತೆ. ಖಂಡಿತವಾಗ್ಲೂ ಕರೆ ಹೊಲ ಬರೇ ಮನಿ ಐತಲ್ಲ, ನಿಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಟ್ಟೇ ಸಿಗುತ್ತೆ ಅಂತ ತಿಳ್ಕೊಂಡು ನಮಗೆ ವಿಶ್ವಾಸ ಇದೆ. ಆ ವಿಶ್ವಾಸಕ್ಕೆ ಜೊತೆಯಾಗಿ ನಾವೆಲ್ಲ ಸೇರೋಣ. ಜೈ ಪಂಚಮಸಾಲಿ, ಜೈ ಜೈ ಪಂಚಮಸಾಲಿ.